ಆನೆಗುಡ್ಡೆ ಗಣಪತಿ ದೇವಸ್ಥಾನ. ಹಸಿ ಅದು ಬೋರ್ಡ್ ಓದ್ತಾ ಇದೆ. ಇಲ್ಲಿ ಅಮೃತೇಶ್ವರಿ ಟೆಂಪಲ್ ಅಂತ ಇದೆ ಅಂತ ಹೇಳಿದ್ರು. ಹಲವು ಮಕ್ಕಳ ತಾಯಿ ಅಂತ ಕರೀತಾರಂತೆ. ಜಿಂಕೆ ಇದು, ಹಸು ಅಲ್ಲ. ನೋಡಿ ಹೇಗಿದ್ದಾನೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿನ್ನೆ ಶೃಂಗೇರಿಲಿದ್ದೆ. ಇವತ್ತು ರೂಮ್ ಖಾಲಿ ಮಾಡಿಕೊಟ್ಟು ಆನೆಗುಡ್ಡೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಪೂಜೆ ಸಾಮಾನೆಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ, ದರ್ಶನ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಇದೇ ನೋಡಿ ಆನೆಗುಡ್ಡೆ ಗಣಪತಿ ದೇವಸ್ಥಾನ. ಆಚೆಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿಯೋ, ಒಳಗಡೆ ಅಂತೂ ಇದ್ದಿದ್ದು ಚೆನ್ನಾಗಿದೆ. ದೇವಸ್ಥಾನದ ಮುಂದೆ ಒಂದು ಅರಳಿ ಮರ ಇದೆ. ಇವಾಗ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಸೊ ಅದಕ್ಕೆ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಕೇಳಬೇಕು ಪ್ರಸಾದ ಇದೆಯಾ ಅಥವಾ ಖಾಲಿ ಆಗಿಬಿಟ್ಟಿದೆಯಾ ಅಂತ. ಇಲ್ಲೇ ಕೂತ್ಕೊಂಡ. ಶೃಂಗೇರಿಲೂ ಅಷ್ಟೇ ಇದೇ ಥರ ಆಗ್ತಾ ಇತ್ತು. ಯಾವುದಾದ್ರೂ ಒಂದು ನಾಯಿನ ಅಥವಾ ಹಸುನ ಮಾತಾಡ್ಸಿದ್ರೆ ಅದು ವಾಪಸ್ ಹಿಂದಿಂದೇನೆ ತಿರುಗಾಡ್ತಿತ್ತು. ಏನಾದರೂ ಕೊಡ್ಸೋವರೆಗೂ ಹಾಗೆ ಮಾಡ್ತಿತ್ತು. ಇವತ್ತು ಬೆಳಗ್ಗೆ ಬಸ್ ಹತ್ತೋವಾಗಲೂ ಕೂಡ ಅದೇ ಥರ ಆಯಿತು. ನಾನಿವತ್ತು ಬೆಳಗ್ಗೆ 7 ಗಂಟೆ ಬಸ್ಸಿಗೆ ಹೊರಟ್ಬಿಡೋಣ ಇಲ್ಲಿ ಆನೆಗುಡ್ಡೆ ಗಣಪತಿ ದೇವಸ್ಥಾನ ನೋಡೋದಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ 7 ಗಂಟೆಗೆ ಆಲ್ಮೋಸ್ಟ್ ನಾನು ರೀಚ್ ಆಗಿದ್ದೆ. ಬಟ್ ಇನ್ನೇನು ಇನ್ನೊಂದು 5 ನಿಮಿಷದಲ್ಲಿ ಬಸ್ ಮಿಸ್ ಆಯಿತು. ಅಂದರೆ ಬಸ್ ಸಿಕ್ಕಿತ್ತು, ಬಟ್ ತುಂಬ ಜನ ಇದ್ದರು. ಕೂತ್ಕೊಂಡು ಹೋಗೋದಕ್ಕಾಗೋದಿಲ್ಲ, ನಿಂತ್ಕೊಂಡೇ ಹೋಗಬೇಕಾಗತ್ತೆ ಅಂತ ಅಂದ್ಬಿಟ್ಟು ನಾನು ಆ ಬಸ್ ಹತ್ತಲಿಲ್ಲ. ಮತ್ತು 9 ಗಂಟೆಗೆ ಇನ್ನೊಂದು ಬಸ್ ಇತ್ತು. ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದೆ ನಾನು. ಅದಕ್ಕೆ 9 ಗಂಟೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಬಿಟ್ಟು 9 ಗಂಟೆ ಬಸ್ಸಿಗೆ ಬಂದೆ. ಹಸು ಬರ್ತಾ ಇದೆ. ಇಲ್ಲಿ ಹಾಯ್. ಓ, ಇದೇ ಭೋಜನ ಶಾಲಾ. ಮಧ್ಯಾಹ್ನ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಇದೇ ಭೋಜನ ಶಾಲಾ. ಎಷ್ಟು ದೊಡ್ಡದಾಗಿದೆ ನೋಡಿ. ಈ ಭೋಜನ ಶಾಲಾ ಹಿಂದೆ ಕೈ ತೊಳೆಯೋದಕ್ಕೆ ಜಾಗ ಇದೆ. ಅಲ್ಲಿ ಒಂದು ಹಸು ಕೂತ್ಕೊಂಡಿತ್ತು. ಹಸುಗಳ ಮೇಲೆ ಮತ್ತು ಎಮ್ಮೆಗಳ ಮೇಲೆ ಯೂಶ್ವಲಿ ನಾವು ಕೊಕ್ಕರೆಗಳನ್ನ ಕೂತ್ಕೊಳ್ಳೋದನ್ನ ನೋಡ್ತೀವಿ. ನಾನು ಏನಕ್ಕೆ ಇದು ಯಾವಾಗಲೂ ಈ ಥರ ಕೂತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು, ಅದು ಹಸು ಮುಖದ ಮೇಲೆಲ್ಲ ಸಣ್ಣ ಪುಟ್ಟ ಹುಳಗಳೆಲ್ಲ ಇರುತ್ತಲ್ಲ, ಅದನ್ನು ತಿಂತಾ ಇರುತ್ತೆ. 9 ಗಂಟೆ ಬಸ್ಸಿಗೆ ವೆಯ್ಟ್ ಮಾಡಿ ನಾವು ಶೃಂಗೇರಿಯಿಂದ ಉಡುಪಿಗೆ ಹೋದ್ವಿ. ಉಡುಪಿಯಲ್ಲಿ ಹೇಗಿದ್ರು ಉಡುಪಿವರೆಗೂ ಬರೋದೇ ಬಂದಿದ್ದೀವಿ. ಉಡುಪಿ ಶ್ರೀಕೃಷ್ಣನ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಒಳಗಡೆ ಹೋಗಿ ನೋಡಿದಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಅದಕ್ಕೆ ಆಚೆಯಿಂದನೇ ದರ್ಶನ ಮಾಡಿಕೊಂಡು ಹೊರಟ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಕನಕನ ಕಿಂಡಿ ಅಂತ ಇರುತ್ತಲ್ಲ, ಅದನ್ನು ನೋಡಿದೆ. ಆಮೇಲೆ ಚಂದ್ರಮೌಳೇಶ್ವರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಅದನ್ನು ನೋಡಿದೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಟೆಂಪಲ್ ಇತ್ತು, ಅದೇ ಆಚೆಗಡೆನೆ, ಅದೊಂದನ್ನು ನೋಡಿದೆ. ಸೊ ಅದಷ್ಟನ್ನು ನೋಡಿಕೊಂಡು ನಮ್ಮ ಮಮ್ಮಿನ ಕರ್ಕೊಂಡು ಬಂದೆ. ಅವ್ರು ಇದೇ ಫಸ್ಟ್ ಟೈಮು ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದು. ಹಾಗಾಗಿ ಒಳಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಒಳಗಡೆ ರಶ್ ಇತ್ತು. ಅದಕ್ಕೆ ಇಲ್ಲಿಗೆ ಬರೋದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ, ಮತ್ತು ಬೇರೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ವಿ. ಇಲ್ಲಿ ನೋಡಿ, ಇದು ಉಡುಪಿ ಶ್ರೀಕೃಷ್ಣನ ಗೋಶಾಲೆ. ಇಲ್ಲಿರೋ ಹಸುಗಳು ಏನು ಮಾಡಲ್ಲ. ಇಲ್ಲಿ ತುಂಬ ಸಾಧುವಾಗಿರ್ತವೆ ಹಸುಗಳು. ಹಲೋ, ಏನು ತಿಂತಾ ಇದೆಯಾ ನೀನು? ಒಳಗೆಲ್ಲ ಕೊಕ್ಕೆ ಮನೆ. ಓ, ಇಲ್ಲೊಂದು ಸಣ್ಣ ಕರು ಮಲ್ಕೊಂಡಿದೆ. ಹಾಯ್, ನಿದ್ದೆ ಮಾಡ್ತಾ ಇದ್ದಾನೆ ಅವನು. ನೋಡಿ, ಇಲ್ಲಿಂದ ಆ ಕಡೆವರೆಗೂ ಇದೆ ಹಸುಗಳೆಲ್ಲ. ಹಾಯ್, ಒಂದು ಗುಬ್ಬಚ್ಚಿ ಬಂತು. ಬನ್ನಿ ಮಾತಾಡಿಸ್ಕೊಂಡು ಬರೋಣ. ಹಲೋ, ನೋಡಿ, ಹಾಯ್, ಗುಬ್ಬಚ್ಚಿ ಹಾರೋಯ್ತು. ನೋಡಿ, ಎಷ್ಟೊಂದು ಸಣ್ಣ ಸಣ್ಣ ಕರುಗಳಿದ್ದಾವೆ ಇಲ್ಲಿ. ಬಾಯ್ ಬಾಯ್. ಅದಕ್ಕೂ ಫ್ಯಾನ್ ಹಾಕಿದ್ದಾರೆ ಶೆಕೆ ಆಗಬಾರ್ದು ಅಂತ. ಇಲ್ಲಿ ನಾವೆಲ್ಲ ತುಂಬ ಸಾಧು ಹಸುಗಳು.
ಹೋಯ್ ಚಿನ್ನ, ಸಣ್ಣವನು ಇನ್ನು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ ಕರು ಇದೆ, ಚಂದ ಮರಿ ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲೊಬ್ಬ ಇದ್ದಾನೆ. ಈ ಕಡೆಯಿಂದ ನೋಡೋಣ. ನೋಡಿ ಕೂತ್ಕೊಂಡಿದ್ದಾನೆ. ಎಷ್ಟೊಂದು ಹಸುಗಳು ಈ ಕಡೆಯಿಂದ ತಿಳ್ಕೊಂಬಿಡ್ತಾರೆ ಕೂತ್ಕೊಂಡು. ಓನಿ ಈ ಥರ ಇದೆ ಊಟ ಮಾಡೋದಕ್ಕೆ. ಓಕೆ, ಹಾಯ್ ಗುಬ್ಬಚ್ಚಿ, ಬಾಯ್ ಬಾಯ್. ನೋಡಿ ಇಲ್ಲಿ ಗುಬ್ಬಚ್ಚಿ ಇದೆ. ಅಯ್ಯೋ ಎದ್ಬಿಡ್ತಿದ್ದು. ಕೂತ್ಕೋ ನಾ ಏನೂ ಮಾಡಲ್ಲ. ಬಾಯ್ 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 ಕಂದ, ಬಾಯ್ ಬಾಯ್. ನೋಡಿ ಎಷ್ಟು ದೊಡ್ಡ ಹಸು ಇದೆ. ಮುಟ್ಟಿದ್ರೆ ಏನು ಮಾಡಲ್ಲ, ಅಷ್ಟು ಸಾಧು. ಒಂದು ನೋಡೋಕ್ಕಷ್ಟು ಇದಾಗಿ ಕಾಣಿಸ್ತಾನೆ. ಬೈಲಿ. ಇಷ್ಟು ದೊಡ್ಡ ಹಸು ಏನು ಮಾಡಲ್ಲ. ಅಲ್ಲಿ ಸಣ್ಣ ಕರುಗಳೆಲ್ಲ ಓಡಿಸ್ಕೊಂಬರ್ತವೆ. ನೋಡಿ ಹೇಗಿದ್ದಾನೆ. ಓ ಮೈ ಗಾಡ್. ಇಲ್ಲೊಂದು ಬಂತು ನೋಡಿಪ್ಪ, ಇದು ಗುಬ್ಬಚ್ಚಿ. ಬಾಯ್ ಬಾಯ್. ನೋಡಿ ಎಷ್ಟು ದೊಡ್ಡ ಶಂಕು ಇದೆ. ನೋಡಿ ರಶ್ಶು ಇನ್ನು ಹಿಂದೆಯಿಂದ ಇದೆ. ಇಲ್ಲಿ ನೋಡಿ ರಥ ಇದೆ, ಎಷ್ಟು ದೊಡ್ಡ ರಥ, ಕಲರ್ಫುಲ್ ಆಗಿದೆ, ಎಷ್ಟು ದೊಡ್ಡದಿದೆ. ಇಲ್ಲೊಂದಿದೆ ರಥ. ಇದ್ರ ನೆರಳಲ್ಲಿ ನಿಂತ್ಕೋಬೇಕು, ಅಷ್ಟು ಬಿಸಿಲು. ಹುಡುಗ ರಥ ಎಳೆಯೋಕ್ಕೆ ರೆಡಿಯಾಗಿ ನಿಂತಿದ್ದಾನೆ. ಎಷ್ಟು ಕ್ಯೂ ಇದೆ ಅಂದರೆ ಇನ್ನೂ ಒಳಗಡೆವರೆಗೂ ಇರಬೇಕು. ಫುಲ್ ಆ ಕಡೆ ಮೇಲಿಂದ ಬರಬೇಕು. ಅದಕ್ಕೆ ನೋಡೋಕ್ಕಾಗದೆ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ ಗಣೇಶನ ದೇವಸ್ಥಾನಕ್ಕೆ. ಸೊ ಇಲ್ಲಿಗೆ ಬರೋದಕ್ಕೆ ಲೇಟ್ ಆಗೋಗ್ಬಿಡುತ್ತೆ, ಮತ್ತು ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗೋಕ್ಕೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದುಬಿಟ್ವಿ. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 3:30 ಆಗೋಗ್ಬಿಟ್ಟಿತ್ತು. ಉಡುಪಿಯಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಇಲ್ಲ, ಅದೆಲ್ಲೋ ಒಂದು ಕಡೆ ಸ್ಟಾಪ್ ಕೊಡ್ತಾರೆ. ನಾನು ಆ್ಯಕ್ಚುಲಿ ಸ್ಟಾಪ್ ಹೆಸರನ್ನ ಮರ್ತೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ನಾವು ಆ್ಯಕ್ಚುಲಿ ಆಟೋದಲ್ಲಿ ಬಂದ್ವಿ. ಸೊ ಆಟೋದಲ್ಲಿ ಬರೋ ಅಷ್ಟೊತ್ತಿಗೆ 3:30 ಆಗೋಗಿತ್ತು. ಸೊ 3:30 ಆದಮೇಲೆ ಸ್ವಲ್ಪ ಫ್ರೆಶಪ್ ಆಗಿ ಫಸ್ಟ್ ಆ್ಯಕ್ಚುಲಿ ಊಟಕ್ಕೆ ಹೋದ್ವಿ. ಯಾಕೆಂದರೆ ಬೆಳಗ್ಗೆಯಿಂದ ನಾನೇನು ತಿಂದೇ ಇರಲಿಲ್ಲ. ತಿಂಡಿ ತಿನ್ಕೊಂಬರೋಣ ಅಂತ ಅಂದ್ಕೊಂಡೆ. ಉಡುಪಿಯಲ್ಲಿ ಹೋಟೆಲ್ ಇದೆಯಲ್ಲ, ಅಲ್ಲೇ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡೆ. ಮತ್ತೆ ತಿಂಡಿ ತಿಂತ ಕೂತ್ಕೊಂಡ್ರೆ ಅಲ್ಲಿ ಇದ್ದಿದ್ದು ಜಾಸ್ತಿ ಲೇಟ್ ಆಗೋಗ್ಬಿಡುತ್ತೆ ಅಂತ ಅಂದ್ಕೊಂಡೆ. ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ 1:30 ಏನೋ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲೇ ಒಂದು ಅಂಗಡಿಯಲ್ಲಿ ಚಿಪ್ಸು ಮತ್ತು ಬಿಸ್ಕೆಟ್ಸ್ ಆ ಥರದ್ದು ಏನೇನೋ ತೊಗೊಂಡು ಬಸ್ಸಲ್ಲೇ ತಿನ್ಕೊಂಡ್ರಾಯ್ತು ಅಂತ ಅಲ್ಲಿಂದ ಹೊರಟು ಬಂದ್ವಿ. ಅಲ್ಲಿಂದ ಬಂದಾದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ಸೊ ದೇವಸ್ಥಾನದ ಹತ್ರ ಬಂದಮೇಲೆ ಅಲ್ಲಿ ಪ್ರಸಾದ ಇತ್ತು, ಅಲ್ಲೇ ಊಟ ಮಾಡಿದ್ವಿ. ಆಮೇಲೆ ದರ್ಶನಕ್ಕೆ ಹೋದ್ವಿ. ಸೊ ಇವಾಗ ದರ್ಶನ ಮಾಡಿಕೊಂಡು ಆಚೆ ಬಂದಿದ್ದೀವಿ. ಹಸಿ ಅದು ಬೋರ್ಡ್ ಓದ್ತಾ ಇದೆ. ಏನು ಮಾಡ್ತಿದ್ದೆ ನೋಡೋಣ ಬನ್ನಿ. ಬಂದ ಮತ್ತೆ ಅವನು ಓದ್ತಾ ಇದ್ದಾನೆ. ಏನು ಮಾಡ್ತಿದ್ಯೋ? ಬೋರ್ಡ್ ಓದ್ತಾ ಇದೆಯಾ? ಹಾಂ, ಅಥವಾ ಸರಿ ಇದೆ ಅಂತ ಚೆಕ್ ಮಾಡ್ತಿದ್ಯಾ? ಜಿಂಕೆ ಇದು, ಹಸು ಅಲ್ಲ. ಹಾಂ, ಮಾತಾಡ್ಸಲ್ಲ ಅವ್ರು. ಬನ್ನಿ. ಇವತ್ತೇ ಇಲ್ಲಿಂದ ಬೇರೆ ಟೆಂಪಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಂದ ದರ್ಶನ ಮಾಡ್ಕೊಂಡು ಹೋಗೋದ್ರೊಳಗೇನೆ 5 ಗಂಟೆ 5:30 ಆಗೋಯ್ತು. 5:30 ಆದಮೇಲೆ ಸ್ವಲ್ಪ ಕಷ್ಟನೇ ಬಸ್ಗಳೆಲ್ಲ. ಅದಕ್ಕೆ ಇವತ್ತು ಇಲ್ಲೇ ಉಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಎದುರುಗಡೆನೇ ಒಂದು ಲಾಡ್ಜ್ ಇದೆ, ಅಲ್ಲಿ ಇವತ್ತು ರೂಮ್ ಮಾಡ್ಕೊಂಡಿದ್ದೀವಿ. ರೂಮ್ ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಯಾವುದಾದ್ರೂ ಏನಾದರೂ ನೋಡೋ ಅಂಥ ಸ್ಥಳ ಇದೆಯಾ ಅಂತ ಕೇಳಿದ್ವಿ. ಇಲ್ಲಿ ಅಮೃತೇಶ್ವರಿ ಟೆಂಪಲ್ ಅಂತ ಇದೆ ಅಂತ ಹೇಳಿದ್ರು. ಹಲವು ಮಕ್ಕಳ ತಾಯಿ ಅಂತ ಕರೀತಾರಂತೆ. ಸೊ ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತಂದರು.
ಇಲ್ಲಿಂದ ಬಸ್ಸೇ ಇದೆ ಅಂತ ಹೇಳಿದ್ರು. ಇನ್ನೇನು ಕತ್ಲಾಯ್ತಲ್ಲ, ಅದಕ್ಕೆ ಬೇಡ ಅಂತ ಅಂದ್ಕೊಂಡ್ವಿ. ನೋಡೋಣ, ನಾಳೆ ಬೆಳಗ್ಗೆ ಹೋಗೋದಾ ಏನು ಅಂತಲೂ ಗೊತ್ತಿಲ್ಲ. ಆದರೆ ಹೋಗೋದು, ಇಲ್ಲ ಅಂತಂದರೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ, ಬೇರೆ ಯಾವುದೋ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು, ನಾಳೆ ಡಿಸೈಡ್ ಮಾಡ್ತೀವಿ ಅದನ್ನು. ಅಮೃತೇಶ್ವರಿ ಅಮ್ಮನ ಟೆಂಪಲ್ ಬಿಟ್ಟರೆ ಒಂದು ಹರಿಹರ ಟೆಂಪಲ್ ಅಂತ ಇದೆ ಅಂತ ಹೇಳಿದ್ರು. ಅಲ್ಲಿಗೂ ಹೋಗ್ಬೋದಿತ್ತು, ಬಟ್ ಇನ್ನೇನು ಸಂಜೆ ಆಯ್ತಲ್ವಾ, ಕತ್ಲಾಗೋಗ್ಬಿಟ್ಟಿದೆ, ಮತ್ತು ಅಲ್ಲಿಂದ ಬರೋದಕ್ಕೆಲ್ಲ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೋಗಲಿಲ್ಲ. ನಾನು ಉಳ್ಕೊಂಡಿರೋ ಲಾಡ್ಜು ಇಲ್ಲಿಂದನೇ ಕಾಣಿಸುತ್ತೆ, ತೋರಿಸ್ತೀನಿ ನೋಡಿ. ಸ್ವಲ್ಪ ಕತ್ಲೆ ಆಗಿದೆ, ಬಟ್ ಆದರೂ ಕಾಣಿಸುತ್ತೆ. ಇದೆ ನಾನು ಉಳ್ಕೊಂಡಿರೋ ಲಾಡ್ಜ್. ಇವತ್ತು ಇಲ್ಲೇ ಇದೆ ದೇವಸ್ಥಾನ, ಇಲ್ಲೇ ನಾನು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದು. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆಪೋಸಿಟಲ್ಲೇ ಸಿಕ್ಕಿದೆ. ಈ ಥರ ಹತ್ತಿರದಲ್ಲೇ ಇದ್ದರೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದಕ್ಕೆಲ್ಲ. ಸ್ವಲ್ಪ ದೂರ ಆದರೂ ಕಷ್ಟ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ, ಇವಾಗ ತುಂಬ ಬಿಸಿಲಿದೆ ಅಲ್ವಾ, ನನಗಂತೂ ಕೆಳಗಡೆ ಪಾದ ಎಲ್ಲ ಸುಟ್ಟೋದಂಗೆ ಆಗಿಬಿಟ್ಟಿದೆ. ನೋಡ್ಬೋದು, ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆದಂಗೆ ಆಗಿಬಿಟ್ಟಿದೆ. ಯಾಕಂದರೆ ಬೇರೆ ಬೇರೆ ಕಡೆ ನೀರೆಲ್ಲ ಕುಡಿದ್ಬಿಟ್ಟಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆದಂಗೆ ಆಗಿದೆ. ನಾನು ಆ್ಯಕ್ಚುಲಿ ನಿನ್ನೆ ರೂಮಲ್ಲಿ ಮಲ್ಕೊಳ್ಳೋವಾಗ ಅಂದ್ಕೊಳ್ತಾ ಇದ್ದೆ, ತುಂಬ ತಲೆನೋವು ಬಂದುಬಿಟ್ಟಿತ್ತು. ಮೇ ಬಿ ಜ್ವರ ಏನಾದರೂ ಬಂದುಬಿಡುತ್ತೇನೋ, ನೆಕ್ಸ್ಟ್ ಡೇ ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವೇನೋ ಆ ಥರ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ಆ ಥರ ಏನೂ ಆಗಲಿಲ್ಲ. ರೆಸ್ಟ್ ಮಾಡಿಬಿಟ್ಟೆ ಸ್ವಲ್ಪ, ಹಾಗಾಗಿ ಬೆಳಗ್ಗೆ ಎದ್ದು ಆರಾಮಾಗಿ ಬಂದೆ. ಆದರೂ ಸ್ವಲ್ಪ ಲೈಟಾಗಿ ಗಂಟ್ಲು ನೋವು ಹಾಗೇ ಇದೆ. ನಿನ್ನೆ ಮೆಡಿಕಲ್ ಶಾಪಿಗೆ ಹೋಗಿ ಸ್ಟೆಪ್ಸಿಲ್ಸ್ ತೊಗೊಂಡು ಬಂದಿದ್ದೆ, 2 ತೊಗೊಂಡು ಬಂದಿದ್ದೆ. ಸೊ 2 ತಿಂದಿದ್ದೆ, ಹಾಗಾಗಿ ಈಗ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ನೋಡಿ, ಹೊಂಬಾಳೆ ಎಲ್ಲ ಮಾರ್ತಾರೆ. ಹಲೋ. ಇವಾಗ ಸ್ವಲ್ಪ ಹೊತ್ತು ರೂಮಿಂದ ಆಚೆ ಬಂದಿದ್ದೀವಿ, ಆಚೆ ನೋಡ್ಕೊಂಡು ಹೋಗೋಣ ಅಂತ. ನಿನ್ನೆ ಸ್ವಲ್ಪ ಬೇಗ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ 9:30 ಹಂಗೆಲ್ಲ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಆ್ಯಕ್ಚುಲಿ ಶೃಂಗೇರಿಲಿ ರೂಮ್ ತೊಗೊಂಡಿದ್ನಲ್ಲ, ಅಂದರೆ 2ನೇ ಸಲ ರೂಮ್ ತೊಗೊಂಡಿದ್ನಲ್ಲ, ಅಲ್ಲಿ ಒಂದು ವಿಂಡೋ ಕರೆಕ್ಟಾಗಿ ಕ್ಲೋಸ್ ಆಗ್ತಾ ಇರಲಿಲ್ಲ. ಇವತ್ತೊಂದು ದಿವಸ ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ನಾನು ರೂಮ್ನೇನು ಕೇಳಕ್ಕೆ ಹೋಗಿರಲಿಲ್ಲ. ಬಟ್ ಇನ್ನೇನು ಮಲ್ಕೋಬೇಕು ಅನ್ನೋ ಟೈಮಲ್ಲಿ ಲೈಟ್ ಆಫ್ ಮಾಡಿದ್ವಲ್ಲ ರೂಮ್ದು, ಯಾರೋ ಬಂದು ಕಿಟಕಿ ಓಪನ್ ಮಾಡ್ದಂಗೆ ಆಗೋಯ್ತು. ಲೈಟ್ ಆನ್ ಮಾಡಿ ನೋಡಿದ್ವಿ, ಒಂದ್ಸರಿ ಹಾಗಾಯಿತು. ಲೈಟ್ ಆನ್ ಮಾಡಿ ನೋಡಿದ್ವಿ, ಯಾರೂ ಕಾಣಿಸ್ಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಲೈಟ್ ಆಫ್ ಮಾಡಿದ್ಮೇಲೆ ಯಾರೋ ಮತ್ತೆ ವಿಂಡೋ ಓಪನ್ ಮಾಡಿ ನೋಡಿದ್ರು, ಅದು ಕರೆಕ್ಟಾಗಿ ಕ್ಲೋಸ್ ಆಗ್ತಿರ್ಲಿಲ್ವಲ್ಲ ಆ ವಿಂಡೋನ. ಆವಾಗ ನಮ್ಮಮ್ಮ ಯಾರು ಅಂತ ಕೇಳಿದ್ರು, ಬಟ್ ಯಾರೂ ಮಾತಾಡಲಿಲ್ಲ. ನಾನು ಯಾರು ಅಂತ ನೋಡೋಣ ಅಂತ ಕಿಟಕಿ ಹತ್ರ ಹೋದೆ, ಬಟ್ ಅಲ್ಲಿ ಯಾರೂ ಮಾತಾಡಲಿಲ್ಲ ಆ್ಯಂಡ್ ಯಾರೂ ಕಾಣಿಸ್ಲಿಲ್ಲ ಕೂಡ. ಸೊ ಅದಕ್ಕೆ ನಾನು ರೂಮ್ನ ಲಾಕ್ ಮಾಡಿಕೊಂಡು ನಮ್ಮ ಮಮ್ಮಿನ ಕರ್ಕೊಂಡು ಆಚೆ ಹೋದೆ. ಆಚೆ ಬಂದಾಗ ಅವನು ಅಲ್ಲೇ ಹಿಂದೆಗಡೆ ನಿಂತ್ಕೊಂಡಿದ್ದ, ಆ ಕಿಟಕಿ ಸೈಡಲ್ಲಿ ಹೋಗಿ ನೋಡಿದೆ ನಾನು. ಅಲ್ಲೇ ನಿಂತ್ಕೊಂಡಿದ್ದ, ಯಾರೋ ಒಬ್ಬ ಮೊಬೈಲ್ ಹಿಡ್ಕೊಂಡಿದ್ದ. ನೋಡಿದ ತಕ್ಷಣ ಓಡೋಗ್ಬಿಟ್ಟ ಆ ಕಡೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಾರಲ್ಲ ಸ್ಥಳೀಯರೆಲ್ಲ, ಅವ್ರಿಗೆ ಹೇಳಿದೆ, 1-2-3 ಜನಕ್ಕೆ. ಒಬ್ರು ಅಂಕಲ್ಗೆ ಹೇಳಿದೆ, ಅವ್ರು ಆ್ಯಕ್ಚುಲಿ ಇನ್ನೂ 3 ಜನನ ಕರೆದ್ರು. ಅವರೆಲ್ಲ ಓಡಿಸ್ಕೊಂಡು ಹೋದ್ರು, ಅವ್ನು ಸಿಗಲೇ ಇಲ್ಲ. ಕಡೆಗೆ ಆಫೀಸಿಗೆ ಹೋಗ್ಬಿಟ್ಟು ಒಂದ್ಸರಿ ಕಂಪ್ಲೇಂಟ್ ಮಾಡಿಬಿಡಿ ಅಂತ ಹೇಳಿದ್ರು. ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಿ, ಆ ರೂಮ್ ಬೇಡ, ಆ್ಯಕ್ಚುಲಿ ವಿಂಡೋ ಕರೆಕ್ಟಾಗಿ ಕ್ಲೋಸ್ ಆಗೋದಿಲ್ಲ, ಬೇರೆ ರೂಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಬೇರೆ ರೂಮ್ ಕೊಟ್ಟರು, ಬಟ್ ಆದರೆ ಅದರಲ್ಲಿ ಅದು ಪಕ್ಕದೇ ಕೊಟ್ಟಿದ್ರು. ಅದು 3 ವಿಂಡೋ ಓಪನ್ ಆಗ್ತಿತ್ತು, ಕರೆಕ್ಟಾಗಿ ಕ್ಲೋಸ್ ಆಗ್ತಿರ್ಲಿಲ್ಲ. ಸರಿ, ಅದು ಸಹ ನನಗೆ ಬೇಡ, ಬೇರೆ ಎಲ್ಲಾದರೂ ಫಸ್ಟ್ ಫ್ಲೋರಲ್ಲಿ ಕೊಟ್ಬಿಡಿ ಅಂತ ಅಂದೆ. ಫೈನಲಿ ಫಸ್ಟ್ ಫ್ಲೋರಲ್ಲಿ ಕೊಟ್ಟರು. ಚೆಕ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಬೇಕಾದರೆ ಲಗೇಜ್ ಶಿಫ್ಟ್ ಮಾಡ್ಕೊಳ್ಳಿ ಅಂದರು. ಆಮೇಲೆ ಚೆಕ್ ಮಾಡಿದೆ, ಅಲ್ಲಿ ಸ್ವಲ್ಪ ರೂಮ್ ಓಕೆ ಅಂತ ಅನ್ನಿಸ್ತು. ಸೊ ಅಲ್ಲಿ ಹೋಗಿ ಮತ್ತೆ ರೂಮ್ ಚೇಂಜ್ ಮಾಡ್ಕೊಂಡು ಅಲ್ಲಿ ಮಲ್ಕೊಳ್ಬೇಕಾಯ್ತು. ಮೊದಲೇ ಗಂಟ್ಲು ನೋವೆಲ್ಲ ಬಂದುಬಿಟ್ಟಿತ್ತು, ತುಂಬ ತಲೆನೋವು ಬಂದಿತ್ತು. ಅವ್ನು ಬೇರೆ ಯಾರೋ ಬಂದು ಡಿಸ್ಟರ್ಬ್ ಮಾಡ್ದ. ಮಲ್ಕೊಳ್ಳೋದ್ರೊಳಗೆ 11:30-12 ಗಂಟೆ ಆಯಿತು. ಆದರೂ ಮತ್ತೆ 4 ಗಂಟೆ 4:45 5 ಗಂಟೆಗೆ ಅಲಾರಾಮ್ ಸೆಟ್ ಮಾಡಿದ್ದೆ. 4:15 ಎದ್ದೇಳಲಿಲ್ಲ ನಾನು, 5 ಗಂಟೆಗೆ ಎದ್ದೆ. 5 ಗಂಟೆಗೆ ಎದ್ದು ರೆಡಿಯಾಗಿ ಶೃಂಗೇರಿ ದೇವಸ್ಥಾನದ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಬಸ್ ಸ್ಟಾಪಿಗೆ ಹೋದ್ವಿ. ಬಸ್ಸೇನೋ ಸಿಕ್ತು, ಬಟ್ ನಾನು ಹೇಳ್ದಂಗೆ ತುಂಬ ರಶ್ ಇತ್ತು, ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಅಂತ ಅಂದ್ಬಿಟ್ಟು 9 ಗಂಟೆ ಬಸ್ವರೆಗೂ ಅಲ್ಲೇ ವೆಯ್ಟ್ ಮಾಡಿ ಆಮೇಲೆ ನಾವಿಲ್ಲಿ ಉಡುಪಿಗೆ ಬಂದ್ವಿ. ಈ ಮರ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಆ್ಯಕ್ಚುಲಿ ಎಲೆಗಳೆಲ್ಲ ಒಣಗಿದೆ ಅಂತ ಅನ್ಸುತ್ತೆ, ಮೇಲೆ ನೋಡಿದ್ರೆ ಹಸಿರಾಗೇ ಇದೆ. ನಾವು ಆ್ಯಕ್ಚುಲಿ ಈ ಸರಿ ಬರೋವಾಗ ನಾಮಕರಣ ಮುಗಿಸ್ಕೊಂಡು ಆನೆಗುಡ್ಡೆ ದೇವಸ್ಥಾನ ನೋಡಿಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಆದರೆ ಶೃಂಗೇರಿಗೆ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ನಾನು ಬರೀ 2 ಜೊತೆ ಬಟ್ಟೆ ತೊಗೊಂಡ್ಬಂದಿದ್ದೆ. ಒಂದು ನಾಮಕರಣಕ್ಕೆ ಹಾಕ್ಕೊಂಡು ಹೋಗಿದ್ದು, ಇನ್ನೊಂದು ಆನೆಗುಡ್ಡೆ ದೇವಸ್ಥಾನದ ಹತ್ರ
ಒಂದು ಬಟ್ಟೆ ಹಾಕ್ಕೊಳ್ಳೋಣ ಅಂತ ಇದೊಂದು ತೊಗೊಂಬಂದಿದ್ದೆ. ಬಟ್ ಎರಡೆರಡು ಬಟ್ಟೆ ಇರೋದ್ರಿಂದ ಇವಾಗ ಒಂದನ್ನು ಒಗೆದು ಇನ್ನೊಂದನ್ನು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ಈ ಬಟ್ಟೆ ನೆನ್ನೆ ಯೂಸ್ ಮಾಡಾದ್ಮೇಲೆ ಒಗೆದು ಒಣಗಾಕ್ಬಿಟ್ಟಿದ್ರು ನಮ್ಮಮ್ಮ. ಬೇರೆ ಬಟ್ಟೆ ಹಾಕ್ಕೊಂಡಿದ್ದೆ ಬೆಳಗ್ಗೆ, ಬಟ್ ಅದು ಇಲ್ಲಿಗೆ ಬಂದಮೇಲೆ ಯಾವುದಾದ್ರೂ ಮಡಿ ಹಾಕ್ಕೊಳ್ಳೋಣ ಬಟ್ಟೆನ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಬಂದೆ ಮತ್ತೆ ದೇವಸ್ಥಾನಕ್ಕೆ. ಇವಾಗ ಮತ್ತೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತೀವಿ. ಸೊ ರೂಮಿಗೆ ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಇನ್ನೊಂದು ಸರಿ ಗಣೇಶನ ದರ್ಶನ ಮಾಡಿಕೊಂಡು ಆದರೆ ಅಮೃತೇಶ್ವರಿ ತಾಯಿ ದೇವಸ್ಥಾನ ನೋಡಿಕೊಂಡು ಮನೆಗೆ ಹೋಗೋದು ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ರಾತ್ರಿ ಹೊತ್ತು ಊಟ ಇಲ್ವಂತೆ. ಪೂಜೆ ಮುಗಿಸ್ಕೊಂಡು ನಾವಿವಾಗ ರೂಮಿಗೆ ಬಂದ್ವಿ. ಅಲ್ಲಿ ಗಣೇಶಂದು ರಥೋತ್ಸವ ಎಲ್ಲ ನಡೀತಾ ಇತ್ತು. ತುಂಬ ಚೆನ್ನಾಗಿತ್ತು. ಒಳ್ಳೆ ತೊಟ್ಲೊಳಗೆ ಮಲಗಿಸ್ತಾರಲ್ಲ ಆ ಥರ ಮಲಗಿಸಿದ್ರು ಗಣೇಶನ್ನ. ಇಷ್ಟೊತ್ತಿಗೂ ಅಲ್ಲಿ ಪೂಜೆ ನಡೀತಾ ಇತ್ತು. ಆ್ಯಂಡ್ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತಂದರೆ ನಂದು ಫೋನ್ ಸ್ಟೋರೇಜು ಫುಲ್ ಆಗೋಗ್ಬಿಟ್ಟಿದೆ. ಹಾಗಾಗಿ ವ್ಲಾಗೇ ಎಂಡ್ ಮಾಡಿಲ್ಲ. ಕೆಲವೊಂದು ವೀಡಿಯೋಸ್ನ ಡಿಲೀಟ್ ಮಾಡಿ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ರೂಮಿಂದ ಆಚೆ ವ್ಯೂ ಎಲ್ಲ ಹೇಗಿರುತ್ತೆ ಅಂತ ನಾನು ತೋರಿಸ್ಬೇಕಿತ್ತು. ತುಂಬ ಚೆನ್ನಾಗಿತ್ತು. ಆಚೆ ಎಲ್ಲ ಸಖತ್ತಾಗಿ ಗ್ರೀನರಿ ಎಲ್ಲ ಇತ್ತು. ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಫೋನ್ ಸ್ಟೋರೇಜ್ ಫಿಲ್ ಆಗೋಗ್ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಫುಲ್ಲು ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ. ಗೊತ್ತಿಲ್ಲ ನಾಳೆ ಏನಾದರೂ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ. ಇಲ್ಲಿ ನೋಡಿ, ಬೈಕ್ ಮೇಲೆ ಹತ್ತಕ್ಕೆ ಹೋಗಿತ್ತಿದ್ದು ಓಡಿಸ್ತಾ ಇದ್ದಾರೆ. ಅಯ್ಯೋ ಓಡೋದ. ಅಲ್ಲಿ ನೋಡಿ, ಅಲ್ಲಿ ಕೊಕ್ಕರೆ ನಿಂತಿದೆ, ಓಡೋಗ್ತಾ ಇದೆ. ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದೆ ರೂಮ್ ನಂಬರ್ 8 ಇಲ್ಲಿ ಸಿಕ್ಕಿರೋದು. ಒಂಥರ ಕ್ಲೀನಾಗಿದೆ, ಚೆನ್ನಾಗಿದೆ ನಮ್ಮ ರೂಮು. ಈ ಥರ 2 ಕಾಟ್ ಕೊಟ್ಟಿದ್ದಾರೆ. ಇದೊಂದು ಕಾಟು, ಇದೊಂದು ಕಾಟು. ಇಲ್ಲೊಂದು ವಿಂಡೋ ಇದೆ ಆ್ಯಂಡ್ ಒಂದು ಸಣ್ಣದೊಂದು ಟೇಬಲ್ ಇದೆ. ಈ ಕಡೆನೂ ಕಿಟಕಿ ಇದೆ. ಒಂದು ಮಿರರ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಬಾಲ್ಕನಿ ಇದೆ. ಆ್ಯಂಡ್ ಬಾಲ್ಕನಿಯಿಂದ ಆಚೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ನಾನು ಈ 2 ಚೇರನ್ನ ಇಲ್ಲಿ ತಂದು ಹಾಕ್ಕೊಂಡು ಕೂತ್ಕೊಂಡಿದ್ದೆ. ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ಈ ಜಾಗ. ಅಷ್ಟು ಚೆನ್ನಾಗಿದೆ. ಆಚೆಗಡೆ ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ. ಆವಾಗಲೇ ಒಂದು ಹಸು ಈ ಬೈಕ್ ಮೇಲೆ ಹತ್ತಕ್ಕೆ ಹೋಗ್ಬಿಟ್ಟಿದೆ. ಇಲ್ಲಿಂದ ನೋಡಿ ಆಚೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದೇ ಫಸ್ಟ್ ಟೈಮ್ ನನಗೆ ಒಂದು ಬಾಲ್ಕನಿ ಇರೋವಂಥ ರೂಮ್ ಸಿಕ್ಕಿರೋದು. ನಂಗೆ ತುಂಬ ಇಷ್ಟ ಆಯಿತು. ಈ ಕಡೆಯಿಂದ ನೋಡಿದ್ರೆ ಆ್ಯಕ್ಚುಲಿ ದೇವಸ್ಥಾನ ಕೂಡ ಕಾಣಿಸುತ್ತೆ. ಇಲ್ಲಿ ಎದುರುಗಡೆನೇ ದೇವಸ್ಥಾನ ಇರೋದು. ಪೂಜೆ ಸಾಮಾನೆಲ್ಲ ಮಾರ್ತಾರಲ್ಲ, ಅದೆಲ್ಲ ಇಲ್ಲಿಂದನೇ ಕಾಣಿಸುತ್ತೆ. ಇವಾಗ ಇನ್ನೇನು ಹೊರಡಬೇಕು, ಅದಕ್ಕೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ರೂಮಿಂದ ಆಚೆ ನೋಡಿ ಈ ಥರ ಜಾಲರ ಹಾಕ್ಬಿಟ್ಟಿದ್ದಾರೆ. ಇಲ್ಲೇನು ಆ ಥರ ನೋಡೋ ಅಂಥದ್ದು ಏನೂ ಇಲ್ಲ. ಆಚೆ ಈ ಥರ ಇದೆ ಅಷ್ಟೆ. ಸುಮ್ಮನೆ ಒಂದು ಎಂಟಿ ಸ್ಪೇಸ್ ಇದೆ. ಈ ಕಡೆ ಎಲ್ಲ ವಾಶ್ರೂಮ್ಗಳಿದೆ. ಇದು ಯಾರ್ದೋ ಇನ್ನೊಬ್ರದ್ದು ರೂಮು. ನೆಕ್ಸ್ಟು ಇಲ್ಲಿಂದ ಈ ಕಡೆ ಬಂದರೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ. ಬೇಜಾರಾದರೆ ಇಲ್ಲಿಗೂ ಕೂಡ ಬಂದು ನಿಂತ್ಕೋಬಹುದು. ಇಲ್ಲಿಂದ ನೋಡಿ ಫುಲ್ ಹೇಗೆ ಕಾಣಿಸುತ್ತೆ ಅಂತ. ಅಲ್ಲೊಂದು ಕೊಕ್ಕರೆ ಹೋಗ್ತಾ ಇದೆ, ಅಲ್ಲೊಂದು ಕೊಕ್ಕರೆ ಹೋಗ್ತಾ ಇದೆ. ಒಂದಲ್ಲ 2 ಇದೆ. ತುಂಬ ಸೈಲೆಂಟಾಗಿದೆ. ಅಲ್ಲಿ ದೂರದಲ್ಲಿ ಒಂದು ಗ್ರೌಂಡ್ ಬೇರೆ ಇದೆ. ಎಲ್ಲ ರೂಮ್ಗಳಿಗಿಂತ ಈ ರೂಮ್ಗಳು ತುಂಬ ಕ್ಲೀನಾಗಿತ್ತು ಆ್ಯಂಡ್ ತುಂಬ ಸೇಫಾಗಿತ್ತು. ಆ್ಯಂಡ್ ಅಷ್ಟೇ ಒಂಥರ ವಾತಾವರಣ ಎಲ್ಲ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಅಷ್ಟು ಸೈಲೆಂಟಾಗಿದೆ. ಇದು ಮೇಲೆ 2nd ಫ್ಲೋರಿಗೆ ಹೋಗುವಂಥ ದಾರಿ. ನಮಗೆ ಸಿಕ್ಕಿರೋದು 1st ಫ್ಲೋರಲ್ಲಿ ರೂಮು. ಈ ಕಡೆನೂ ಇಲ್ಲಿ ನೋಡಿ 2 ದೊಡ್ಡ ದೊಡ್ಡ ಟ್ಯಾಂಕ್ಗಳು ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಆಚೆ ಇಲ್ಲೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದು ಕೂಡ ಬೇರೆಯವ್ರ ರೂಮ್ಗಳು. ಮತ್ತು ಅಲ್ಲಿಂದ ಆಚೆ ವಾಶ್ರೂಮು. ಮೇಲ್ಗಡೆ ರೂಮ್ ಇದೆಯಲ್ವ ನಂಗೆ ಗೊತ್ತಿಲ್ಲ. ನಮಗೂ ಗ್ರೌಂಡ್ ಫ್ಲೋರಲ್ಲೇ ಕೊಡ್ತೀವಿ ಅಂತ ಅಂದರು, ಬಟ್ ನಾವು ಬೇಡ ಅಂತ ಅಂದ್ಬಿಟ್ಟು 1st ಫ್ಲೋರಲ್ಲಿ ತೊಗೊಂಡ್ವಿ. ಸೊ ಇದೇ ನಮ್ಮ ರೂಮು. ಚೆನ್ನಾಗಿತ್ತು. ಇಲ್ಲಿ ನೋಡಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರು ಇಟ್ಟಿದ್ದಾರೆ. ರಾತ್ರಿ ನಾವು ಆ್ಯಕ್ಚುಲಿ ಊಟನೇ ಮಾಡಿರಲಿಲ್ಲ. ಸ್ವಲ್ಪ ಪ್ರಸಾದ ತಿಂದಿದ್ವಿ. ಅದಕ್ಕೆ ಬೆಳಗ್ಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ.
ಇದಾದಮೇಲೆ ನಾವು ಹರಿಹರ ಟೆಂಪಲಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಎನರ್ಜಿ ಇರಲಿ ಅಂತ ತಿಂಡಿ ತಿಂತಾ ಇದ್ದೀವಿ. ಇದೇ ಹೋಟ್ಲಲ್ಲಿ ಊಟ ಮಾಡಿದ್ದು. ಇಲ್ಲಿ ಮುಂದೆ ಒಂದೆರಡು ದೇವಸ್ಥಾನ ಇದೆ, ಈ ಕಡೆ ಸೈಡಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದೂರ ಏನು ಹೋಗಬೇಕಾಗಿರಲಿಲ್ಲ, ಇಲ್ಲೇ ಲಾಡ್ಜ್ ಪಕ್ಕದಲ್ಲೇ ಇತ್ತು, ಬೇಗ ಹೋಗಿ ನೋಡ್ಕೊಂಡ್ಬಂದ್ವಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರು ಬಂದು ಅದ ಒಂದನ್ನು ಹೋಗಿ ಒಂದನ್ನಲ್ಲಿ ಒಂದು ವಿಂಡೋ ಫಸ್ಟು ಏನು ಮಾಡೋಕ್ಕಾಗಿಲ್ಲ. ರೂಮ್ ಹೇಗಿದೆ ಅಂತ ಆಮೇಲೆ ತೋರಿಸ್ತೀನಿ. ಇಲ್ಲಿ ಎಷ್ಟೊಂದು ಸೊಳ್ಳೆ ಇದೆ. ಇಲ್ಲೇ ಒಂದು ದೊಡ್ಡ ಹರಳಿ ಮರ ಕೂಡ ಇದೆ. ಆ ಕಡೆ ಇನ್ನೊಂದು ಲಾಡ್ಜ್ ಇದೆ ನೋಡಿ. ಇಷ್ಟು ದೊಡ್ಡ ಕೋರ್ ಇರುತ್ತೆ. ಅವನು ತುಂಬ ಸಾಧು, ಅವನೇನು ಮಾಡೋದಿಲ್ಲ.